ನಾಮದಲ್ಲಿ ಈ ಬೆಳಗ್ಗೆ ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ಕೀರ್ತನೆ 103ನೇ ಕೀರ್ತನೆ 2ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ದೇವರ ಉಪಕಾರ ನಾವು ಮರೆಯಬೇಡದು. ಯಾವ ಪರಿಸ್ಥಿತಿಯಲ್ಲಿ ದೇವರ ಉಪಕಾರ ಮರೆಯಬೇಡದು. ನೋಡ್ರಿ, ದೇವರು ನಮ್ಮ ಕುಟುಂಬದಲ್ಲಿ ಉಪಕಾರ ಮಾಡಿದ್ದಾನೆ, ನಮ್ಮ ಮಕ್ಕಳ ವಿಷಯದಲ್ಲಿ ಉಪಕಾರ ಮಾಡಿದ್ದಾನೆ, ನಮಗೆ ಯಾವಾಗ ಕೆಲಸಕ್ಕೆ ಹೋಗುವ ಟೈಮಿಗೆ ಉಪಕಾರ ಮಾಡಿದ್ದಾನೆ. ನಾವು ಎಲ್ಲೆಲ್ಲಿ ಹೋಗಿದ್ದೇವೆ ದೇವರು ನಮ್ಮ ಮೇಲೆ ಉಪಕಾರವನ್ನು ಮಾಡಿದ್ದಾನೆ. ನಮ್ಮ ಸೇವೆಯಲ್ಲಿ ಉಪಕಾರ ಮಾಡಿದ್ದಾನೆ, ನಮ್ಮ ಕೆಲಸ ಕಾರ್ಯಗಳಲ್ಲಿ ಉಪಕಾರ ಮಾಡಿದ್ದಾನೆ ಮತ್ತು ಎಲ್ಲ ವಿಷಯದಲ್ಲಿ ದೇವರ ಉಪಕಾರ ಮಾಡಿದ್ದಾನೆ. ಆ ಉಪಕಾರವನ್ನು ನಾವು ಮರೆಯಬೇಡದಂತ ಅಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ನಾವು ದೇವರ ಉಪಕಾರ ಮರೆತಾ ಇದ್ದೇವೆ. ಸೇವೆಯಲ್ಲಿ ಏನೇನು ದೇವರು ಮಾಡಿದ್ದಾನೆ ಆ ಉಪಕಾರವನ್ನು ಮರೆತಾ ಇದ್ದೇವೆ. ಕೆಲಸದಲ್ಲಿ ದೇವರು ಏನೇನು ಉಪಕಾರ ಮಾಡಿದ್ದಾನೆ ಆ ಉಪಕಾರವನ್ನು ಮರಿತಾ ಇದ್ದೇವೆ. ಮತ್ತು ನಮ್ಮ ಕುಟುಂಬದ ಜೀವಿತದಲ್ಲಿ ಏನೇನು ದೇವರು ಉಪಕಾರ ಮಾಡಿದ್ದಾನೆ ಅವೆಲ್ಲ ಮರಿತಾ ಇದ್ದೇವೆ. ಅದಕ್ಕೆ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಯಲ್ಲಿ, ಸೇವೆಯಲ್ಲಿ, ವಾಕ್ಯದಲ್ಲಿ ಮತ್ತು ಆರಾಧನೆಯಲ್ಲಿ ನಾವು ಬೆಳೀತಾ ಇಲ್ಲ. ಯಾಕಂದರೆ ದೇವರ ಉಪಕಾರ ನಾವು ನೆನೆಸಿ ಆತನಿಗೆ ಕೊಂಡಾಡಬೇಕು. ಯಾವಾಗ ಉಪಕಾರವನ್ನು ನೆನೆಸಿ ಕೊಂಡಾಡ್ತೇವೆ ನಮ್ಮ ಜೀವಿತ ಸುಂದರ ಆಗುತ್ತದೆ. ಪ್ರಿಯರೇ, ನೋಡ್ರಿ ಪ್ರಿಯರೇ, ಮತ್ತು ನಾವು ಯಾವ್ಯಾವ ಮನುಷ್ಯರು ನಮ್ಮ ಜೀವಿತ ಮೇಲೆ ಉಪಕಾರ ಮಾಡಿದ್ದಾನೆ, ನಮ್ಮ ಸೇವೆಯ ಮೇಲೆ ಉಪಕಾರ ಮಾಡಿದ್ದಾರೆ, ಕುಟುಂಬದಲ್ಲಿ ಉಪಕಾರ ಮಾಡಿದ್ದಾರೆ, ಮನುಷ್ಯರನ್ನು ಕೂಡ ನಾವು ಮರಿಬಾರ್ದು. ಅವರ ಅವರನ್ನು ನೆನೆಸಿ ಅವರಿಗೆ ಕೂಡ ಥ್ಯಾಂಕ್ಸ್ ಹೇಳಬೇಕು ನಾವು. ಹಾಗೆ ದೇವರು ಏನೇನು ನಮ್ಮ ಜೀವಿತದಲ್ಲಿ ಉಪಕಾರ ಮಾಡಿದ್ದಾನೆ ಅದನ್ನು ನೆನೆಸಿ ಪ್ರತಿ ಗಳಿಗೆ ದೇವರನ್ನು ಕೊಂಡಾಡಬೇಕು. ಏನು ದೇವರು ಉಪಕಾರ ಮಾಡಿದ್ದಾನೆಂದರೆ, ಯೇಸು ಕ್ರಿಸ್ತನನ್ನು ತನ್ನ ಒಬ್ಬನೇ ಮಗನನ್ನು ಭೂಮಿ ಮೇಲೆ ಕಳಿಸಿ ನಿನ್ನ ಪಾಪ ನನ್ನ ಪಾಪ ಇಡೀ ಲೋಕದ ಪಾಪವನ್ನು ತನ್ನ ಶರೀರ ಮೇಲೆ ಹೊತ್ತಿಕೊಂಡು ಮರಣದವನ್ನು ಕಂಬವನ್ನು ಏರಿದ್ದಾನೆ ಮತ್ತು ಸತ್ತು 3ನೇ ದಿನದಲ್ಲಿ ಯೇಸು ಸ್ವಾಮಿ ಜೀವಿತ ಆಗಿದ್ದಾನೆ. ಅದೇ ದೊಡ್ಡ ಉಪಕಾರ. ಮತ್ತು ಯೇಸು ನಮ್ಮ ಮೇಲೆ ಉಪಕಾರ ಮಾಡಿದ, ಆತನ ರಕ್ತದಿಂದ ನಮ್ಮನ್ನು ಖರೀದಿ ಮಾಡಿದ್ದಾನೆ ಯೇಸು ಸ್ವಾಮಿ. ಅದೇ ದೇವರು ನಮಗೆ ಉಪಕಾರ ಮಾಡಿದ್ದಾನೆ. ಆತನ ಮಗನದ ಮೂಲಕ ನಮಗೆ ರಕ್ಷಣೆ ಆಗಿದೆ. ಯೇಸುವಿನ ಮೂಲಕ ನಮಗೆ ನಿತ್ಯ ಮಾರ್ಗ ಆಗಿದೆ. ಯೇಸುವಿನ ಮೂಲಕ ನಮಗೆ ನಿತ್ಯ ಜೀವನ ಆಗಿದೆ. ಯೇಸುವಿನ ಮೂಲಕ ನಮಗೆ ಎಲ್ಲ ಆಶೀರ್ವಾದ ಕೊಡಲ್ಪಡುತ್ತದೆ ಅಂತ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಆ ಉಪಕಾರಗಳನ್ನು ನಾವು ಮರೆಯಬೇಡದು. ಯೇಸುವನ್ನು ನಾವು ಮರೆಯಬೇಡದು. ಯೇಸುವಿನ ರಕ್ತವನ್ನು ನಾವು ಮರೆಯಬೇಡದು. ಯೇಸು ನಮಗಾಗಿ ಗಾಯ ಆಗಿದ್ದಾನೆ. ಅದು ನೀನು ನಾನು ಒಳ್ಳೆ ಆಗಬೇಕಂತೆ ಯೇಸು ನಮಗಾಗಿ ಗಾಯ ಆಗಿದ್ದಾನೆ. ಆ ಗಾಯಗಳನ್ನು ನಾವು ಮರೆಯಬೇಡದು. ಯೇಸುವಿನ ಗಾಯದಿಂದ ನೀನು ನಾನು ಗುಣವಾಗುತ್ತೇವೆ. ಯೇಸುವಿನ ರಕ್ತದಿಂದ ನಾನು ನೀನು ಶುದ್ಧ ಆಗುತ್ತೇವೆ. ಈ ಎಲ್ಲವನ್ನು ನಾವು ಮರೆಯಬೇಡದು. ಅದಕ್ಕೆ ದೇವರ ಉಪಕಾರ ನಾವು ಮರೆಯಬಾರದು. ಯಾವ ಪರಿಸ್ಥಿತಿ, ಇವತ್ತು ನಿನಗೆ ದುಃಖದ ಪರಿಸ್ಥಿತಿ ಇದ್ದಿರಬಹುದು, ನಿನಗೆ ಸಮಾಧಾನದ ಪರಿಸ್ಥಿತಿ ಇದ್ದಿರಬಹುದು ಮತ್ತು ಎಲ್ಲ ಪರಿಸ್ಥಿತಿ ಕೆಟ್ಟದೇ ಅನಿಸ್ತಾ ಇದ್ದಿರಬಹುದು, ಎಲ್ಲ ಪರಿಸ್ಥಿತಿಯಲ್ಲಿ ಕೆಟ್ಟದ ಅನಿಸ್ತಾ ಇದ್ದಿರಬಹುದು. ಆ ಪರಿಸ್ಥಿತಿಯಲ್ಲಿ ಕೂಡ ದೇವರನ್ನು ಉಪಕಾರವನ್ನು ನೆನೆಸಿ ಆತನಿಗೆ ಕೊಂಡಾಡು, ಸ್ತುತಿಸು, ಆರಾಧಿಸು ಮತ್ತು ದೇವರ ಉಪಕಾರ ಒಂದೊಂದು ನೆನೆಸಿ ಆತನಿಗೆ ಆರಾಧನೆ ಮಾಡು. ಯಾವಾಗ ನೀನು ಹೀಗೆ ಮಾಡುತ್ತಿ ನಿನ್ನ ಜೀವಿತ ಸುಂದರ ಆಗುತ್ತದೆ. ನಿನ್ನ ಕುಟುಂಬ, ನಿನ್ನ ಸೇವೆ, ನಿನ್ನ ಕೆಲಸ ಮತ್ತಷ್ಟು ಅಭಿವೃದ್ಧಿ ಆಗುತ್ತದೆ. ಮತ್ತು ದೇವರ ಉಪಕಾರ ಮರೆಯಬೇಡ. ಮತ್ತು ಮನುಷ್ಯರು ನಿನ್ನ ಮೇಲೆ ಏನೇನು ಉಪಕಾರ ಮಾಡಿದ್ದಾರೆ ಅವರನ್ನು ಕೂಡ ಮರೆಯಬೇಡ. ಅವರನ್ನು ಥ್ಯಾಂಕ್ಸ್ ಹೇಳು, ಅವರನ್ನು ಕೂಡ ವಂದಿಸು. ಮತ್ತು ದೇವರ ಪ್ರತಿ ಒಂದು ಉಪಕಾರ ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಆತನಿಗೆ ಆರಾಧನೆ ಮಾಡು. ಮತ್ತು ಪ್ರತಿದಿನ ಬೈಬಲ್ ಓದು, ಪ್ರತಿದಿನ ವಾಕ್ಯವನ್ನು ಓದಬೇಕು, ಪ್ರತಿದಿನ ಪ್ರಾರ್ಥನೆ ಮಾಡಬೇಕು, ಪ್ರತಿದಿನ ದೇವರ ಸನ್ಮುಖದಲ್ಲಿ ಹೋಗಬೇಕು, ಆತನನ್ನು ನೆನೆಸ್ಕೋಬೇಕು, ಆತನ ಬಲವನ್ನು ಆಶ್ರಯಿಸಿಕೊಳ್ಳಬೇಕು. ಮತ್ತು ದೇವರ ಪ್ರತಿಯೊಂದು ಉಪಕಾರವನ್ನು ನೆನೆಸಿ ಆತನನ್ನು ಕೊಂಡಾಡುವಾಗ ನಿನ್ನ ಜೀವಿತ ಸುಂದರವಾಗುತ್ತದೆ. ಈ ವಾಕ್ಯ ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಸೇವೆಯನ್ನು ಆಶೀರ್ವಾದ ಮಾಡಲಿ. ಆಮೀನ್.